श्रीगुरुभ्यो नमः हरिः ओम ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिनाः लोमशः पौलशश्चैव चवनो जवनो भृगुः शवनकोऽष्टादशश्चेति ज्योतिश्शास्त्रप्रवर्तकाः नमो ऋषिभ्यः नमो महद्भ्यः। प्रिय ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಶನೈಶ್ಚರನ ಗೋಚಾರ ಫಲ ಹೇಗಿದೆ ಎಂಬುದನ್ನು ನಾವು ತಿಳ್ಕೊಳ್ಳೋಣ. ನೋಡಿ, 29/3/2025 ಶನೈಶ್ಚರನು ಕುಂಭರಾಶಿಯಲ್ಲಿರುವಂತಹ ಶನೈಶ್ಚರನು ಮೀನರಾಶಿಗೆ ಪರಿವರ್ತನೆ ಆಗ್ತಾ ಇದ್ದಾನೆ, ಅಂದರೆ ಮೀನರಾಶಿಗೆ ಹೋಗ್ತಾ ಇದ್ದಾನೆ. ಹೀಗಿದ್ದಾಗ ಧನುರ್ರಾಶಿಯವರಿಗೆ ಹೇಗಿದೆ ಈ ಶನೈಶ್ಚರನ ಫಲ ಎಂಬುದನ್ನು ನೋಡೋಣ. ಏಕೆಂದರೆ ಶನೈಶ್ಚರನು ನಿಮ್ಮ ರಾಶಿಗೆ ಬಹಳ ಮಿತ್ರನಾದಂತಹ ಒಂದು ಗ್ರಹನಾಗಿರ್ತಾನೆ. ನಿಮ್ಮ ರಾಶಿಗೆ ದ್ವಿತೀಯ ರಾಶ್ಯಾಧಿಪತಿ, ತೃತೀಯ ರಾಶ್ಯಾಧಿಪತಿಯಾಗಿ ಚತುರ್ಥದಲ್ಲಿ ಕೂತ್ಕೊಂಡು, ಅನಂತರ ಅವನು ನಿಮ್ಮ ರಾಶಿಯನ್ನು ದಶಮ ದೃಷ್ಟಿಯಿಂದ, ಹಾಗೆ ನಿಮ್ಮ ರಾಶಿಯಿಂದ 6ನೇ ರಾಶಿಯನ್ನು ಅಂದರೆ ಶುಕ್ರನ ರಾಶಿಯನ್ನು, ವೃಷಭ ರಾಶಿಯನ್ನು ತೃತೀಯ ದೃಷ್ಟಿಯಿಂದ, ಹಾಗೆ ದಶಮ ರಾಶಿಯನ್ನು ಕೂಡ ಸಪ್ತಮ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ಯಾಕಂದರೆ 3, 7, 10 ಶನೈಶ್ಚರನ ಪೂರ್ಣವಾದಂಥ ಒಂದು ದೃಷ್ಟಿ. ಹೀಗಿದ್ದಾಗ ಅವನು 3ನೇ ದೃಷ್ಟಿಯಿಂದ ಬಹಳ ಮುಖ್ಯವಾಗಿ ನಿಮ್ಮ ರಾಶಿಯಿಂದ 6ನೇ ರಾಶಿಯನ್ನು ನೋಡ್ತಾ ಇದ್ದಾನೆ. ಇದು ಬಹಳ ಮುಖ್ಯವಾದಂಥದ್ದು ದೃಷ್ಟಿಯ ವಿಷಯ. ಇನ್ನು ಶನೈಶ್ಚರನನ್ನು ನಾವು ವಿಶೇಷವಾಗಿ ಕರ್ಮಪ್ರದಾತ ಎಂಬುದಾಗಿ ಕರಿತೇವೆ. ಮೂಲ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಪೂರ್ವಾಷಾಢ ನಕ್ಷತ್ರ 1, 2, 3, 4ನೇ ಪಾದ, ಉತ್ತರಾಷಾಢ ನಕ್ಷತ್ರ 1ನೇ ಪಾದ. ನೀವು ಸ್ವಲ್ಪ ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ಯಾಕಂದರೆ ನಿಮ್ಮ ನಕ್ಷತ್ರ ಪರಿಹಾರಗಳನ್ನು ಕೂಡ ತಿಳಿಸಬೇಕು ಹೇಳುವಂತಹ ಬಹಳ ಮುಖ್ಯವಾದಂಥ ಪ್ರಯತ್ನಗಳನ್ನು ಕೂಡ ವಿಡಿಯೋ ಕೊನೆಯಲ್ಲಿ ಮಾಡ್ತೇನೆ. ನಾವು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಭಯಪಡಿಸುವಂಥದ್ದು, ಚಿಂತೆ ಮಾಡುವಂಥದ್ದು, ಆತಂಕ ಮಾಡುವಂಥದ್ದು ಅಲ್ಲ. ಶನೈಶ್ವರನನ್ನು ನಾವೇನು ಒಳ್ಳೆಯ ಕೆಲಸವೋ ಕೆಟ್ಟ ಕೆಲಸವೋ ನಾವು ಏನು ಜೀವನದಲ್ಲಿ ಮಾಡ್ತಾ ಇರ್ತೇವೆಯೋ ಅದಕ್ಕೆ ಕರ್ಮಕ್ಕೆ ತಕ್ಕದಾದಂಥ ಫಲಗಳನ್ನು ಶನೈಶ್ವರ ನೀಡ್ತಾನೆ. ನೀವು ಸದಾಚಾರಿಗಳಾಗಿದ್ದೀರಿ, ಸರಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ, ಭಗವನ್ ನಾಮಸ್ಮರಣೆ ಮಾಡ್ತಾ ಇದ್ದೀರಿ ಅಂತಂದರೆ ಯಾವುದೇ ಚಿಂತೆ ಮಾಡುವಂಥ ಅಗತ್ಯವೇ ಇಲ್ಲ. ಅಥವಾ ನಿಮ್ಮ ಜಾತಕದಲ್ಲಿ ಲಗ್ನದಿಂದ ಭಾಗ್ಯದಲ್ಲಿ ಶನೈಶ್ವರ ಇದ್ದರೆ, ಅಥವಾ ಅವನು ಬಹಳ ಬಲವಂತನಾಗಿ ಉಚ್ಚ ರಾಶಿಯಲ್ಲಿ ಲಗ್ನದಿಂದ ಇದ್ದರೆ, ಅಥವಾ ಶನೈಶ್ಚರನು ನಿಮಗೆ ದಶಾಭುಕ್ತಿಗಳಲ್ಲಿ ಪೂರಕವಾಗಿದ್ದರೆ ಜಾತಕ ರೀತಿಯಲ್ಲಿ ನೀವು ಏನು ಯೋಚನೆ ಮಾಡುವಂಥದ್ದು ಬೇಡ. ಅದೆಲ್ಲ ಇಲ್ಲ ಅಂತಾದರೆ ಕೆಲವೊಂದಷ್ಟು ದುಷ್ಪರಿಣಾಮಗಳು ಆಗುವಂಥ ಸಾಧ್ಯತೆಗಳಿದ್ದಾವೆ. ಅದು ಯಾವುದು? ನೀವು ಮಾಡುವಂತಹ, ನಿಮ್ಮ ಹಿಂದೆ ಮಾಡಿರುವಂತಹ ಅಥವಾ ಜನ್ಮಾಂತರವಾದಂಥ ಕೆಲವೊಂದು ಕರ್ಮದ ಫಲಗಳನ್ನು ಶನೈಶ್ವರ ನೀಡ್ತಾನೆ. ಅದು ಒಳ್ಳೆಯದಾದಂಥ ಫಲಗಳು ಕೂಡ ಇರಬಹುದು, ಕೆಟ್ಟದಾದಂಥ ಫಲಗಳು ಕೂಡ ಇರಬಹುದು. ಏಕೆಂದರೆ ದುಃಖಂ ದಿನೇಶಾತ್ಮಜಃ ಎಂಬುದಾಗಿ ಪರಾಶರ ಮಹರ್ಷಿಗಳು ಹೇಳಿದರು. ಶನೈಶ್ವರನು ದುಃಖ ಕೊಡ್ತಾನೆ ನಿಜ, ಆದರೆ ಕೆಲವೊಂದು ಸಲ ಕಣ್ಣೀರು, ಬಹಳ ಖುಷಿಯಾದಾಗೂ ಕೂಡ ಕಣ್ಣೀರು ಬರುತ್ತೆ ಮನುಷ್ಯನಿಗೆ ಅಲ್ವಾ, ಬಹಳ ಸಂತೋಷ ಆದಾಗೂ ಕೂಡ ಬರುತ್ತೆ. ಹಾಗಂತೇಳಿ ಕಣ್ಣೀರು ಬಂದಿದೆ ಅಂತೇಳಿ ದುಃಖ ಹೇಳುವಂಥ ಅರ್ಥವೂ ಅಲ್ಲ. ಬಹಳ ಶುಭವಾದಂಥ ರಾಜಯೋಗ ಕೊಡುವಂತಹ ಒಂದು ಗ್ರಹವು ಶನೈಶ್ಚರನಾಗಿರುತ್ತಾನೆ. ಹಾಗಾಗಿ ಒಟ್ಟಿನಲ್ಲಿ ಆ ಶನೈಶ್ಚರನಿಗೆ, ಗ್ರಹರಾಜನಿಗೆ ನಮಸ್ಕಾರವನ್ನು ಮಾಡ್ತಾ ಧನುರಾಶಿಯ ಫಲಾಫಲಗಳನ್ನು ನಾವು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡೋಣ. ಫಸ್ಟು ಶನೈಶ್ಚರನನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ. ನೀಲಾಂಜನ ಸಮಾಭಾಸಂ ರವಿಪುತ್ರಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಶನೈಶ್ಚರ ಹೆಸರೇ ಹೇಳುವ ಹಾಗೆ ನಿಧಾನವಾಗಿ ಸಂಚಾರ ಮಾಡುವಂಥ ಒಂದು ಗ್ರಹ ಶನೈಶ್ಚರ. ಸಾಮಾನ್ಯವಾಗಿ ಒಂದು 2.5 ವರ್ಷಗಳ ಕಾಲ ನಾವು ಹೇಳಿದಂತಹ ಡೇಟಿಂದ 29/3/2025 ಒಂದು 2.5 ವರ್ಷಗಳ ಕಾಲ ಇರ್ತಾನೆ. ನೋಡಿ, ಈ ಧನುರಾಶಿಯವರ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ, ಒಂದು ಹಂತಕ್ಕೆ 7.5 ಶನಿ ನಡೀತಾ ಇದ್ದಾಗೆ ಬಹಳ ಚೆನ್ನಾಗಿತ್ತು ಹೇಳಿ ಬಹಳ ಜನ ಅಭಿಪ್ರಾಯ ಪಡ್ತಾ ಇದ್ದಾರೆ. ಇವಾಗ ಯಾಕೋ 25ನೇ ಇಸ್ವಿ ಶುರುವಾಗಿದೆ, ಆರಂಭ ದಿವಸದಿಂದನೂ ಕೂಡ ಒಂಥರ ವಿಚಿತ್ರವಾದಂಥ ಸ್ವಭಾವ. ಒಂದು ಮನಸ್ಸಿನಲ್ಲಿ ಡಿಪ್ರೆಷನ್ ಆಗುವಂಥದ್ದು, ಅಥವಾ ಉದ್ಯೋಗದ ವ್ಯವಸ್ಥೆಯಲ್ಲಿ ತೊಂದರೆ ಆಗುವಂಥದ್ದು, ಇದ್ದಕ್ಕಿದ್ದ ಹಾಗೆ ಬಹಳ ಆತಂಕ ಪಡುವಂಥ ಒಂದು ಪರಿಸ್ಥಿತಿ, ಹೀಗೆಲ್ಲ ಅನೇಕ ಈ ಧನುರಾಶಿಯ ವ್ಯಕ್ತಿಗಳಿಗೆ ಆಗ್ತಾ ಇದೆ. ಹಾಗಾಗಿ ಅಂಥವರು ಈ ಶನೈಶ್ಚರನ ಬದಲಾವಣೆಯಿಂದ ಆದರೂ ಕೂಡ ಒಂದಷ್ಟು ಒಳ್ಳೆ ರೀತಿಯಾದಂಥ ಫಲಗಳನ್ನು ಭಗವಂತ ಅನುಗ್ರಹಿಸಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ದೇವರನ್ನು ಬೇಡಿಕೊಳ್ತಾ ಈ ಫಲವನ್ನು ಮುಂದುವರಿಸೋಣ. ನೋಡಿ, ನಿಮ್ಮ ರಾಶಿಯಿಂದ ಚತುರ್ಥ ರಾಶಿಯಲ್ಲಿ, ಕೇಂದ್ರ ರಾಶಿಯಲ್ಲಿ ಶನೈಶ್ಚರನು ಇದ್ದು ದಶಮ ರಾಶಿಯನ್ನು ನೋಡ್ತಾನೆ. ಹಾಗಾಗಿ
ಯಾವ ಉದ್ಯೋಗಗಳನ್ನು ಕಳ್ಕೊಂಡಿದ್ರೋ ಬಹಳ ಮುಖ್ಯವಾಗಿ ಆ ಉದ್ಯೋಗವನ್ನು ಪಡೆಯುವಂತಹ ಒಂದು ಅವಕಾಶಗಳು ಕೂಡ ಆಗುತ್ತೆ, ಮತ್ತು ಆ ಉದ್ಯೋಗದ ಸ್ಥಾನಮಾನಗಳು ಸಿಗುತ್ತೆ. ಇದು ಬಹಳ ಮುಖ್ಯವಾದಂಥದ್ದು. ಅಥವಾ ಒಂದು ಫ್ಯಾಕ್ಟ್ರಿ ಮಾಡಿದಿರಿ, ಫ್ಯಾಕ್ಟ್ರಿ ಹೇಳುವಂಥ ನಿಂತು ಹೋಗಿಬಿಟ್ಟಿದೆ, ಏನೂ ಇಲ್ಲ, ದುಡ್ಡು ಕಾಸು ಬರ್ತಾ ಇಲ್ಲ, ವ್ಯವಹಾರ ಸಂಬಳ ಕೊಡಲಿಕ್ಕೆ ಸಾಕಾಗ್ತಾ ಇಲ್ಲ, ರೆಂಟ್ ಕೊಡಲಿಕ್ಕೆ ಆಗ್ತಾ ಇಲ್ಲ. ಆದರೆ ಈ ಶನೈಶ್ಚರನು ತೃತೀಯ ರಾಶಿಯಲ್ಲಿದ್ದಾಗ ಬಹಳ ಪ್ರಬಲವಾದಂಥ ರಾಶಿಯೇ, ಆದರೂ ಚತುರ್ಥ ರಾಶಿಯಲ್ಲಿದ್ದಾಗ ನಿಮ್ಮ ರಾಶಿಯಲ್ಲೇ ಇದ್ದದ್ರಿಂದ ನೀವು ಹಿಂದೆ ಏನೋ ಮಾಡಿದಂಥ ಧರ್ಮ ಕೆಲಸಗಳು, ಹಿಂದೆ ಮಾಡಿದಂಥ ಪುಣ್ಯಾಂಶಗಳು, ಹಿಂದೆ ಮಾಡಿದಂಥ ಒಳ್ಳೊಳ್ಳೆ ಕೆಲಸಗಳು ಈ ಸಮಯದಲ್ಲಿ ಫಲಗಳನ್ನು ಕೊಡ್ತಾ ಬರುತ್ತೆ. ಹಾಗಂತೇಳಿ ಚತುರ್ಥ ಸ್ಥಾನಕ್ಕೆ ಅರ್ಧಾಷ್ಟಮ ಶನಿ ಎಂಬುದಾಗೂ ಕೂಡ ಕರೀತಾರೆ. ಅರ್ಧಾಷ್ಟಮ ಶನೈಶ್ಚರ ಅಂದ ತಕ್ಷಣವೇ ಅಷ್ಟೊಂದು ಗಾಬರಿ ಬೀಳುವಂಥದ್ದು, ತೊಂದರೆ ಮಾಡಿಕೊಳ್ಳುವಂಥದ್ದು ಬೇಡ. ಯಾಕಂದರೆ ಅರ್ಧಾಷ್ಟಮ ಶನಿ ಆದರೂ ಕೂಡ ಕುಳಿತಂತಹ ರಾಶಿ ಯಾವುದು, ಅವನು ನಿಮ್ಮ ರಾಶಿಯಲ್ಲಿ ಗುರುವಿನ ರಾಶಿಯಲ್ಲಿ ಕೂತ್ಕೊಂಡಿದ್ದಾನೆ. ಅರ್ಥ ಏನು, ಅದಷ್ಟು ಧರ್ಮ ಕಾರ್ಯಗಳನ್ನು ಮಾಡುತ್ತಾ ಭಗವಂತನ ಮೇಲೆ ಭಾರ ಹಾಕ್ತಾ ನಡ್ಕೊಳ್ಬೇಕು ಹೇಳುವಂಥ ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ಳಿ. ಅದರಿಂದ ಏನಾಗುತ್ತೆ ಅಂತಂದರೆ ಆ ಒಂದು ಕರ್ಮೇಶ್ವರನಾದಂಥ ಸರ್ವೇಶ್ವರನಾದಂತಹ ಶನೈಶ್ಚರನು ನಿಮ್ಮನ್ನು ಆಟೋಮೆಟಿಕ್ಕಾಗಿ ಮುಂದೆ ಕರ್ಕೊಂಡು ಹೋಗ್ತಾನೆ. ಹಾಗಾಗಿ ಬಹಳ ಮುಖ್ಯವಾಗಿ ಯಾರ್ಯಾರು ವೃತ್ತಿ ಜೀವನವನ್ನು ಮಾಡ್ತಾ ಇದ್ದೀರೋ ಅಥವಾ ಈ ಕಡೆಗೆ ಬಿಸ್ನೆಸ್ಸನ್ನು ಮಾಡಬೇಕು ಅಂದ್ಕೊಂಡು ಲಾಸ್ ಆಗಿದೆಯೋ, ಇದು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು. ಈ ಶನೈಶ್ಚರನ ಬದಲಾವಣೆಯಿಂದ ಒಂದು ಹಂತಕ್ಕೆ ಸ್ವಲ್ಪ ಒಳಿತನ್ನು ಕಾಣಬಹುದು. ಇದು ಬಹಳ ಮುಖ್ಯವಾದಂಥದ್ದಲ್ವಾ. ಹಾಗೆ ಎರಡನೇದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಷಷ್ಠ ರಾಶಿಗೆ ದೃಷ್ಟಿ, ಇದು ಶುಕ್ರನ ರಾಶಿಗೆ ದೃಷ್ಟಿ. ಹಾಗಾಗಿ ಒಂದು ಹಣಕಾಸನ್ನು ಇನ್ನೊಬ್ಬರಿಗೆ ಕೊಟ್ಟು ಬಹಳ ಒದ್ದಾಡ್ತಾ ಇರ್ತೀರಿ ನೀವು. ಸ್ವಲ್ಪ ಅವನಿಗೆ ಹೆಲ್ತ್ ಅಪ್ಸೆಟ್ ಆಯಿತು ಅಂತನೋ, ಅಥವಾ ಯಾವುದೋ ಒಂದು ಬಿಸ್ನೆಸ್ಸಿಗಂತನೋ, ಅಥವಾ ಪಾರ್ಟ್ನರ್ ಆಗಿ ಏನೋ ಒಂದು ವ್ಯವಹಾರ ಮಾಡುವ ಅಂತ ಹೇಳೋ, ಯಾವುದೋ ಒಂದು ರೀತಿಯಾಗಿ ಅನೇಕ ಹಣಕಾಸನ್ನು ನೀವು ಕಷ್ಟಪಟ್ಟು ಶ್ರಮಪಟ್ಟು ಸೇರಿಸಿಟ್ಟಿರುವಂಥ ಹಣಗಳನ್ನು ಕೊಟ್ಟಿರ್ತೀರಿ. ಅದು ಯಾವಾಗೂ ಕೂಡ ಬರುತ್ತೆ, ನಾಳೆಗಾಗುತ್ತೆ, ಅಥವಾ ಮುಂದಿನ ಸೋಮವಾರ ಆಗುತ್ತೆ, ಅಥವಾ ಮುಂದಿನ ತಿಂಗಳಾಗುತ್ತೆ, ಅಥವಾ ಮುಂದಿನ ದಿವಸ ಆಗುತ್ತೆ ಅಂಥೇಳಿ ಬಹಳ ಯೋಚನೆ ಮಾಡ್ತಾ ಇರ್ತೀರಿ ನೀವು. ಆದರೆ ಈ ಶನೈಶ್ಚರನ ಬದಲಾವಣೆಯಿಂದ ಯಾವುದೋ ಒಂದು ರೀತಿಯಾಗಿ ಋಣವನ್ನು ಬಗೆಹರಿಸುವಂತಹ ಒಂದು ಪರಿಸ್ಥಿತಿ. ಇದು ಬಹಳ ಧನುರಾಶಿಯವರಿಗೆ ಖುಷಿಯಾಗುತ್ತೆ ಅಂತ ಅನ್ನಿಸ್ತದೆ. ಬಹಳ ಜನಕ್ಕೆ ಹೀಗೆ ಆಗಬೇಕು ನಿಮಗೆ. ಯಾಕಂದರೆ ನೀವು ಉಪಕಾರ ಮಾಡುವಂತಹ ವ್ಯಕ್ತಿಗಳು ಅಲ್ವಾ. ಯಾರಿಗೇ ನೋವಾದರೂ ಕೂಡ ನಿಮಗೇ ಆಗಿದೆ ಹೇಳುವಂತಹ ಮನಸ್ಪಂದನೆ ಕೊಟ್ಟುಕೊಂಡು ನೀವು ಬಹಳ ದುಃಖ ಪಡುವಂಥ ವ್ಯಕ್ತಿಗಳು. ಬೇರೆ ಎಲ್ಲ ವ್ಯಾವಹಾರಿಕವಾದಂಥದ್ದು ಒಂದು, ಆದರೆ ಮನುಷ್ಯತ್ವ ಭಾವನೆಗೆ ಬಹಳ ಮುಖ್ಯವಾಗಿ ಬೆಲೆ ಕೊಡುವಂತಹ ವ್ಯಕ್ತಿಗಳು ನೀವು. ನೋಡಿ, ಒಂದ್ಸಲ ಯೋಚನೆ ಮಾಡಿ, ಯಾವುದೋ ಅಲ್ಲೋ ಅಂಥೇಳಿ ಯೋಚನೆ ಮಾಡಿ ಧನುರಾಶಿಯವರು. ಹಾಗಾಗಿ ಆ ಮನುಷ್ಯತ್ವದ ನಿಮ್ಮ ಚಿಂತನೆ, ಒಳ್ಳೆ ರೀತಿಯಾದಂಥ ಕೆಲಸ ಕಾರ್ಯಗಳು ಈ ಸಮಯದ ಫಲಕಾರಿಯಾಗ್ತದೆ. ಹಾಗಾಗಿ ಆ ಕೊಟ್ಟಂಥ ಹಣ ವಾಪಸ್ ಬರುವಂಥ ಸಾಧ್ಯತೆಗಳಿದೆ. ಅವನಿಗೇನೋ ಒಂದು ಅವನಿಗೆ ಅನುಕೂಲವಾಗಿ. ಯಾಕಂದರೆ ಎಷ್ಟೋ ಜನ ಏನು ಮಾಡ್ತಾರೆ ಅಂತಂದರೆ ದುಡ್ಡನ್ನು ಇಸ್ಕೊಳ್ತಾರೆ, ಇಸ್ಕೊಂಡ ಮೇಲೆ ಅವರಿಗೆ ಕೊಡ್ಲಿಕ್ಕೆ ಸತಾಯಿಸ್ತಾರೆ. ಆದರೆ ಖಂಡಿತ ಹಾಗೆ ಮಾಡಬೇಡಿ. ಯಾಕಂದರೆ ಯಾರಿಗೂ ಮನಸ್ಸಿಗೆ ನೋವು ಮಾಡುವಂಥದ್ದು ಒಳ್ಳೆಯದಲ್ಲ. ಮತ್ತು ದುಡ್ಡು ಕೊಟ್ಟವರು ಕೂಡ ಅವ್ರ ಮೇಲೆ ಹಾಗಾಗಲಿ ಹೀಗಾಗಲಿ ಅಂಥೇಳಿ ಬೈಕೊಳ್ತಾರೆ. ನನ್ನ ಅಭಿಪ್ರಾಯ ಏನಪ್ಪ ಅಂತಂದರೆ, ಭಗವಂತ ಅವರನ್ನು ಚೆನ್ನಾಗಿಟ್ಟಾರಪ್ಪ, ಅವ್ರಿಗೆ ಒಳ್ಳೇದಾಗುವಾಗ ಮಾಡು. ಯಾಕಂದರೆ ಅವ್ರಿಗೆ ಒಳ್ಳೇದಾದಾಗ ಮಾತ್ರ ನಿಮ್ಮ ದುಡ್ಡು ವಾಪಸ್ ಬರುತ್ತಲ್ವ. ಅವರಿಗೆ ಬೈದೋ ಶಾಪ ಕೊಟ್ಟೋ ಬೇರೆ ಥರ ಮಾಡಿದಾಗ ಯಾವ ಹಣವೂ ವಾಪಸ್ ಬರುವುದಿಲ್ಲ. ಮತ್ತು ಜೀವನದಲ್ಲಿ ಕೆಲವೊಂದಷ್ಟು ಅನುಭವಿಸಬೇಕು ಹೇಳುವಂಥ ಒಂದು ತೀರ್ಮಾನಕ್ಕೆ ಹಣಕಾಸು ಅವ್ರ ಹತ್ರ ಹೋಗಿ ಸಿಕ್ಕಿರುತ್ತೆ. ಎಂತಹ ಬುದ್ಧಿವಂತರಾದರೂ ಕೂಡ ಕೆಲವೊಂದು ಸಲ ದಡ್ಡರಾಗಿಬಿಡ್ತಾರೆ. ಬುದ್ಧಿ ಜಗತ್ತಿನಲ್ಲಿ ಯಾರಿಗೂ ಕಡಿಮೆ ಇಲ್ಲ. ಯಾಕಂದರೆ ಇವತ್ತಿನ ಎಲ್ಲ ರೀತಿಯಾದಂತಹ ವಿದ್ಯಾಭ್ಯಾಸಗಳು ಮತ್ತು ಇವತ್ತಿನ ದಿವಸ ಆನ್ಲೈನು, ಇವತ್ತು ಬೇಕಾದಷ್ಟು ವಿದ್ಯೆಯನ್ನು ಕಲೀಲಿಕ್ಕೆ ಅವಕಾಶಗಳಿದೆ ಅಲ್ವಾ. ಎಂತಹ ವೃದ್ಧರು ಕೂಡ ಎಂತಹ ವಿದ್ಯೆ ಇಲ್ಲ ಅಂತಾದರೂ ಇವತ್ತಿನ ದಿವಸ ಇಂಟರ್ನೆಟ್ಟನ್ನು ನೋಡಿ ಸಾಕಷ್ಟು ಎಲ್ಲ ವಿಷಯಗಳನ್ನು ಕೂಡ ತಿಳ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಹಾಗಂತೇಳಿ ಅವಕಾಶಗಳಿದೆ ಅಂತಾದರೂ ಕೂಡ ಕೆಲವೊಂದು ಸಲ ಆ ಟೈಮನ್ನು ಹೋಗಿ ಸಿಕ್ಕಿ ಹಾಕೊಂಡ್ಬಿಡ್ತಾರೆ ಅಲ್ವಾ. ಯಾವ ಥರ ಅಂತಂದರೆ ದುಡ್ಡು ಕೊಟ್ಟವನು ಕೊಡಂಗಿ ಇಸ್ಕೊಂಡು ಅವನು ನೀರುಭದ್ರ ಆಗಿಬಿಡುತ್ತೆ. ಆದರೆ ಆ ಸಮಯ ಇದ್ದರೂ ಕೂಡ ಏನೋ ಒಂದು ಹಂತದಲ್ಲಿ ಅವನಿಗೂ ಕೂಡ ಒಳ್ಳೆಯದಾಗ ದುಡ್ಡು ವಾಪಸ್ ಬರುವಂತಹ ಒಂದು ಅನುಕೂಲತೆಗಳನ್ನು ಶನೈಶ್ವರ ನೀಡ್ತಾನೆ. ಹಾಗೆ ಶುಕ್ರನ ರಾಶಿಯಲ್ಲಿ ಆದದ್ರಿಂದ ಏನೋ ಒಂದು ವಸ್ತು ಬದಲಾವಣೆ ಆಗಿದೆ. ಈಗ ನಿಮ್ಮ ಜಾಗವನ್ನು ಕೊಟ್ಟು ಮತ್ತೆ ಬರುವಂಥದ್ದು ಸೈಟ್ ಕೊಡೋದು, ಅಥವಾ ಯಾವುದೋ ಒಂದು ವಸ್ತುವನ್ನು ನೀವು ನಿಮ್ಮ ಬೈಕನ್ನು ಅವ್ರಿಗೆ ಕೊಟ್ಟ ವಾಹನ ವಾಪಸ್ ಬರೋದು, ಇಂತಹ ಒಂದು ಪರಿವರ್ತನೆಯನ್ನು ಕೊಡ್ತಾನೆ ಶನೈಶ್ವರನು. ನೋಡಿ, ಇದು ಬಹಳ ಮುಖ್ಯವಾಗಿ. ಅಥವಾ ಒಂದು ಎರಡು ಕಡೆ ಎಲ್ಲೋ ಒಂದು ಕಡೆ ಬಾಂಬೆಯಲ್ಲಿದ್ದೀರಿ, ಹೊರದೇಶದಲ್ಲಿ ಇದ್ದೀರಿ, ಎಲ್ಲೋ ಒಂದು ಕಡೆ ಮನೆ ಮಾಡ್ಕೊಂಡಿದ್ರೆ ಆ ಸ್ಥಾನ ಪಲ್ಲಟ ಆಗುವ ಶನೈಶ್ವರ ಮಾಡ್ತಾನೆ. ಚತುರ್ಥ ರಾಶಿಯಲ್ಲಿ ಸುಖ ರಾಶಿಯಲ್ಲಿ ಶನೈಶ್ವರ ಕುಳಿತರೆ ಸ್ಥಾನ ಪಲ್ಲಟ, ಅಲ್ಲಿ ಹೋಗೋದು ಇಲ್ಲಿ ಬರೋದು, ಇಲ್ಲಿ ಹೋಗೋದು ಅಲ್ಲಿ ಬರೋದನ್ನು ಮಾಡ್ತಾನೆ. ಅದರಿಂದ ಬಹಳ ಒಳ್ಳೆಯದೇ ಆಗ್ತದೆ. ಯಾಕಂದರೆ ಇಲ್ಲಿ ಕೂತಾಗ ನಿಮಗೆ ಸಮಾಧಾನ ಇಲ್ಲ ಅಂತಾದರೆ ಬೇರೆ ಕಡೆ ಕೂತಾಗ ಸಮಾಧಾನ ಆಗಬಹುದು, ಸಮಾಧಾನ ಆಗುವುದಿಲ್ಲ ಹೇಳುವಂಥ ಅಭಿಪ್ರಾಯಗಳಲ್ಲ. ಹಾಗಾಗಿ ಅದು ಒಳ್ಳೆಯದೇ. ಅದೇನು ನೀವು ಚಿಂತೆ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಅದು ಒಳ್ಳೆಯ ರೀತಿಯಾದಂಥ ಫಲಗಳನ್ನು ಕೂಡ ಭಗವಂತ ನೀಡ್ತಾನೆ. ಹಾಗೆಯೇ ನಾಲ್ಕನೇದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂತಹದ್ದು ದಶಮಕ್ಕೆ ವಿಶೇಷವಾಗಿ ಬುಧನ ರಾಶಿ. ಯಾರ್ಯಾರು ವಿದ್ಯಾಭ್ಯಾಸ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿದ್ದೀರೋ
ನಿಮಗೆ ಅಲ್ಲಿ ಸೀಟ್ ಸಿಗಲಿಲ್ಲ, ಇಲ್ಲಿ ಸೀಟ್ ಸಿಗಲಿಲ್ಲ, ಒದ್ದಾಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಸೀಟ್ ಸಿಗುವ ಹಾಗೂ ಶನೈಶ್ವರ ಮಾಡ್ತಾನೆ. ನೀವು ಪ್ರಾಮಾಣಿಕವಾಗಿ ಓದಿ, ಪ್ರಾಮಾಣಿಕವಾಗಿ ಬರೀರಿ, ಅದಕ್ಕೆ ಒಳ್ಳೆ ರೀತಿಯಾದಂತಹ ಅವಕಾಶಗಳನ್ನು ಕೂಡ ಆ ಕರುಣಾಮಯಿ ಆದಂಥ ಶನೈಶ್ವರ ನೀಡ್ತಾನೆ. ಯಾಕಂದರೆ ಕರುಣಾಮಯಿ ಅಂತೇನೆ ಏನಕ್ಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಎಷ್ಟೋ ಸಲ ಶನೈಶ್ವರನು ಬಡತನವನ್ನು, ದುಃಖವನ್ನು, ಚಿಂತೆಯನ್ನು ಎಲ್ಲವನ್ನು ಕೂಡ ಕೊಟ್ಟುಬಿಡ್ತಾನೆ ನಿಜ. ಆದರೆ ಬಹಳ ಮುಖ್ಯವಾಗಿ ಅವನು ಕರುಣಾಮಯಿ. ನಿಮಗೆ ಒಂದು ಹಂತಕ್ಕೆ ಊಟ ತಿಂಡಿಗೆ ಗತಿ ಇರದೇ ಇರುವಂತಹ ಒಂದು ಪರಿಸ್ಥಿತಿ ಇದ್ದಾಗೂ ಕೂಡ ಭಗವಂತನ ಧ್ಯಾನ ಮಾಡಿದ್ರೆ, ಪೂಜೆ ಮಾಡಿದ್ರೆ, ಅನುಷ್ಠಾನ ಮಾಡಿದ್ರೆ ಒಳ್ಳೆ ರೀತಿಯಾದಂಥ ರಾಜಯೋಗವನ್ನು ಕೂಡ ಅನುಗ್ರಹ ಮಾಡ್ತಾನೆ. ಎಷ್ಟೋ ಜನಕ್ಕೆ ನಾವು ನೋಡ್ತಾ ಇರ್ತೇವೆ, 7.5 ಶನಿಯೋ, ಪಂಚಮ ಶನಿಯೋ, ಅಷ್ಟಮ ಶನಿಯೋ, ಶನಿ ದಶ, ಶನಿ ಭುಕ್ತಿಯೋ ಬಂದಾಗ ಏನು ಪ್ರಯೋಜನ ಇಲ್ಲದೇ ಇರುವಂಥ ಸಾಮಾನ್ಯವಾದಂಥ ವ್ಯಕ್ತಿಗಳು ಕೂಡ ಬಹಳ ಎತ್ತರಕ್ಕೆ ಬೆಳೀತಾರೆ ಅಂದರೆ ಏನು, ಮುಟ್ಟಿದ್ದಲ್ಲೇ ಚಿನ್ನ ಆಗ್ತಾ ಹೋಗ್ತದೆ. ಅಂತಹ ಯೋಗವನ್ನು ಕೂಡ ನಾವು ನೋಡಿದ್ದೇವೆ. ಹಾಗಾಗಿ ಶನೈಶ್ವರನು ಶುಭ ರಾಜಯೋಗವನ್ನು ಕೂಡ ಕೊಡುವಂಥ ಸಾಮರ್ಥ್ಯ ಶನೈಶ್ವರನಿಗಿದೆ. ಅದಕ್ಕೆ ನಮ್ಮಲ್ಲಿ ಪಾಪಗ್ರಹಗಳಾದಂತಹ ಶನಿ, ರವಿ ಮತ್ತು ಕುಜಗ್ರಹಗಳು ವಿಶೇಷವಾದಂಥ ರಾಜಯೋಗವನ್ನು ಕೂಡ ಕೊಡ್ತಾರೆ. ವಕ್ರಿಣಸ್ತು ಮಹಾವೀರ್ಯಾಹ ಅಂತ ವಕ್ರವಾದಂತಹ ಗ್ರಹಗಳು, ಪಾಪವಾದಂತಹ ಗ್ರಹಗಳು ಬಹಳ ಮುಖ್ಯವಾಗಿ ವಿಶೇಷವಾದಂಥ ಸಾಮರ್ಥ್ಯಗಳನ್ನು ಕೊಡ್ತಾರೆ. ಹಾಗಾಗಿ ನಿಮ್ಮ ಉದ್ಯೋಗ ಅಥವಾ ನಿಮ್ಮ ವಿದ್ಯೆ ಇದನ್ನೆಲ್ಲ ಒಂದು ಹಂತಕ್ಕೆ ಸ್ಥಿರ ಆಗುವಾಗ ಅವನು ಭಗವಂತ ಕೊಡ್ತಾನೆ. ನಿಮಗೆ ಸ್ಥಿರ ಆಗಲಿ, ಅದು ಬಹಳ ಮುಖ್ಯವಾದಂಥದ್ದು. ಅಲ್ಲಿ ಇಲ್ಲಿ ಓಡಾಡುವಂಥದ್ದು ಬೇಡ, ಸ್ಥಿರ ಆಗುವಂಥದ್ದನ್ನು ಕೊಡ್ತಾನೆ. ಮತ್ತು ಎರಡು ಕಡೆಗೆ ಬಿಸ್ನೆಸ್ ಮಾಡ್ತಾ ಇದ್ದರೆ ಅದು ಎರಡೂ ಕೂಡ ಸೇರಿಸಿ ಎಲ್ಲಿ ಚೆನ್ನಾಗಿ ಆಗ್ತದೆ ಅಲ್ಲಿ ಆಗುವಾಗ ಪ್ರಯತ್ನವನ್ನು ಮಾಡಬಹುದು. ಮತ್ತು ಪಾರ್ಟ್ನರ್ಶಿಪ್ಪಲ್ಲಿ ಏನೋ ಒಂದು ಕಿರಿಕಿರಿ ಆಗಿದೆ, ಗಲಾಟೆ ಆಗಿದೆ, ಒಂದು ಕಂಪ್ನಿಯನ್ನು ಸಂಸ್ಥೆ ನಡೆಸ್ತಾ ಇದ್ದೀರಿ ನೀವು. ಯಾಕಂದರೆ ಒಂದು ಸಂಸ್ಥೆ ನಡೆಸಬೇಕು ಅಂದರೆ 10 ಜನರ ವಿಶ್ವಾಸವೂ ಕೂಡ ಬೇಕಾಗುತ್ತೆ. ಹಾಗಾಗಿ ಅಂತಹ ಆ ಸಮಸ್ಯೆ ಸಣ್ಣ ಪುಟ್ಟ ಕಿರಿಕಿರಿ ಇದ್ದರೆ ಯಾರೋ ಒಬ್ಬರು ಹೊರಗಡೆ ಹೋಗುವಾಗೆ, ಇನ್ನೊಬ್ಬರಿಗೆ ಎಲ್ಲ ರೀತಿಯಾದಂಥ ಶಕ್ತಿ ಸಾಮರ್ಥ್ಯ ಬರುವಾಗೂ ಕೂಡ ಭಗವಂತ ದಯ ಪಾಲಿಸ್ತಾನೆ. ಅದು ಬಹಳ ಒಳ್ಳೆಯದಾದಂಥದ್ದು. ಇನ್ನು ಬಹಳ ಮುಖ್ಯವಾಗಿ ನೋಡಿ, ನಿಮ್ಮ ಮಾನಸಿಕವಾದಂಥ ಸ್ಥಿತಿ, ದೈಹಿಕವಾದಂಥ ಒಂದು ಸ್ಥಿತಿಗೆ ಅವನು ಚಿಕ್ಕ ಪುಟ್ಟ ಔಷಧಿಗಳಿಂದ ಸರಿಯಾಗಿ ಹೋಗಿ ಮಾಡ್ತಾನೆ. ಇದು ಬಹಳ ಮುಖ್ಯವಾದಂಥದ್ದು. ಚತುರ್ಥಕ್ಕೆ ಬಂದ ಮೇಲೆ ಏನೋ ಒಂದಷ್ಟು ಸರಿ ಇಲ್ಲ, ಮನಸ್ಸಿಗೆ ಚಿಂತೆ ಇದೆ, ಅಥವಾ ಆರೋಗ್ಯದ ಸರಿ ಇಲ್ಲ, ಅಥವಾ ಸರಿಯಾದಂತಹ ಒಂದು ಹೊಟ್ಟೆಯಲ್ಲಿ ತೊಂದರೆಗಳಾಗ್ತಾ ಇದೆ, ಸರಿಯಾದಂಥ ಜೀರ್ಣಕ್ರಿಯೆ ಇಲ್ಲ, ಹೀಗೆಲ್ಲ ಇದ್ದರೆ ಸಣ್ಣ ಪುಟ್ಟ ಔಷಧಿಗಳು, ಯಾಕೋ ಶನೈಶ್ವರನ ಅನುಗ್ರಹ ಹೇಗೆ ಅಂತಂದರೆ ಸಣ್ಣ ಪುಟ್ಟ ಔಷಧಿಗಳಿಂದನೂ ಕೂಡ ಗುಣವಾಗ್ತದೆ. ಅಂಥ ದೊಡ್ಡ ಮೇಜರಾದಂಥದ್ದು ಯಾವುದನ್ನು ಕೂಡ ಅವನು ಶನೈಶ್ವರ ನೀಡುವುದಿಲ್ಲ. ಎಷ್ಟೋ ಸಲ 7.5 ಶನಿ ಬಂದಾಗ ಕೆಲವು ಸಣ್ಣ ಪುಟ್ಟ ಆಪರೇಷನ್ಗಳಾಗತ್ತೆ ನಿಜ. ಬಹಳ ಮುಖ್ಯವಾಗಿ ವಾತಕಾರಕ ಅವನು. ಈ ಗಂಟು ನೋವು ಬರುವಂಥದ್ದು, ಗಂಟು ಸಂಬಂಧವಾದ ತೊಂದರೆಗಳು, ನಿಮ್ಮ ತೃತೀಯ ರಾಶಿಯಲ್ಲಿದ್ದಾಗ ತೊಂದರೆ ಇದ್ದರೆ ಚತುರ್ಥ ರಾಶಿಗೆ ಹೋದಾಗ ಅದು ಸ್ವಲ್ಪ ಬದಲಾವಣೆ ಆಗುವಂಗೆ ಮಾಡ್ತಾನೆ. ನೀವು ಬಹಳ ವಯಸ್ಸಾಗಿದೆ, ಬಹಳ ನೋವಿದೆ ಅಂತಂದರೆ ತೊಂದರೆ ಪರಿಹಾರ ಆಗ್ತದೆ ಹೇಳುವಂಥ ಅರ್ಥ ಅಲ್ಲ. ಆದರೆ ಏನೋ ಇದ್ದದಕ್ಕೆ ಒಂದು ಬೆಟರ್ ರೀತಿಯಾದಂಥದ್ದನ್ನು ಕೂಡ ಮಾಡ್ತಾನೆ. ಮತ್ತು ಬಹಳ ಮುಖ್ಯವಾಗಿ ನಮ್ಮಲ್ಲಿರುವಂತಹ ಅಹಂಕಾರ, ನಮ್ಮಲ್ಲಿರುವಂತಹ ಮದವನ್ನು ಆ ಭಗವಂತನು ಕಟ್ಟು ಮಾಡ್ತಾನೆ. ಹೇಗೆ ಅಂತಂದರೆ, ದೊಡ್ಡ ಕರೆಂಟ್ ಲೈನ್ ಇದೆ, ಕೆಳಗಡೆಗೆ ಗಿಡಗಳು ಹಾಗೆ ಮೇಲಕ್ಕೆ ಬರ್ತಾ ಇದೆ. ಕರೆಂಟ್ ಲೈನಿಗೆ, KEB ಕರೆಂಟ್ ಲೈನಿಗೆ ಟಚ್ ಆಗ್ತಾ ಇದೆ. ಆವಾಗ KEB ಅವರು ಬಂದು ಅಥವಾ ಅಕ್ಕಪಕ್ಕದವ್ರು ಬಂದು ಗಿಡವನ್ನು ಕಟ್ ಮಾಡ್ತಾರೆ ಅಲ್ವಾ. ಹಾಗೆ ನಮ್ಮಲ್ಲಿರುವಂಥ ಅಹಂಕಾರವನ್ನು ಕೂಡ ಕಟ್ ಮಾಡಿ ಹೊರಗಡೆ ಬಿಸಾಕ್ತಾನೆ. ನೋಡಪ್ಪ, ನಿಜವಾದಂಥ ಜೀವನ ಇದು, ನಿಜವಾದಂಥ ನೀನು ಹೀಗೆ ಕಲಿಬೇಕು, ನಿನಗೆ ಹೀಗೆ ಮಾಡಿದ್ರೆ ಮುಂದೆ ಬಹಳ ಒಳ್ಳೆಯದಾಗ್ತದೆ ಹೇಳುವುದನ್ನು ಬಹಳ ಮುಖ್ಯವಾಗಿ ನಮಗೆ ಜ್ಞಾನದ ಪಾಠವನ್ನು, ಕಷ್ಟದ ಪಾಠವನ್ನು, ಜೀವನದ ಪಾಠವನ್ನು ಶನೈಶ್ವರ ನೀಡ್ತಾನೆ. ನೋಡಿ ಎಷ್ಟೊಂದು ಒಳ್ಳೆಯದಲ್ವ ಮನುಷ್ಯನಿಗೆ. ಯಾಕಂದರೆ ಕಷ್ಟವೇ ಇಲ್ಲ ಅಂತಾದರೆ ಜೀವನದಲ್ಲಿ ಮತ್ತೊಂದು ದಿವಸ ಕಷ್ಟ ಬಂದಾಗ ನಮ್ಗೆ ಗೊತ್ತಾಗ್ತದೆ, ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂತಹ ಕಷ್ಟಗಳನ್ನು ಕೂಡ ನಿಭಾಯಿಸ್ಕೊಂಡು ಹೋಗುವಂತಹ ಅವಕಾಶಗಳನ್ನು ಕೂಡ ಭಗವಂತ ನೀಡ್ತಾನೆ. ಹಾಗಾಗಿ ಅಷ್ಟೊಂದು ನೀವು ಬಹಳ ಮುಖ್ಯವಾಗಿ ಗಾಬರಿ ಬಿಡುವಂಥದ್ದು ಕೂಡ ಬೇಡ. ಇನ್ನೊಂದು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಮಿಕ್ಕಿರುವಂಥ ಸಮಯದಲ್ಲಿ ನಿಮಗೆ ವಿವಾಹ, ಸಂತಾನ ಮತ್ತು ಯಾವುದೋ ಒಂದು ದೊಡ್ಡದಾದಂತಹ ಕಾನೂನಿನ 10-6 ವರ್ಷಗಳ ಹೋರಾಟ ಅದು ಯಾರಿಗೆ ಆಗಿಲ್ಲ. ಯಾಕಂದರೆ ಎಷ್ಟೋ ಜನಕ್ಕೆ ನೋಡಿ, ಸದ್ಯಕ್ಕೆ ಗೋಚಾರದಲ್ಲಿ ಗುರುವಿನ ಬಲವೂ ಇದೆ ಅಂತ ಇಟ್ಕೊಳ್ಳಿ. ಅನಂತರದಲ್ಲಿ 5ನೇ ರಾಶಿಯಿಂದ 6ನೇ ರಾಶಿಗೆ ಗುರು, 6ನೇ ರಾಶಿಯಿಂದ ಪುನಃ 7ನೇ ರಾಶಿಗೆ ಗುರುವು ಕೂಡ ಹೋಗ್ತಾನೆ. ಗುರು ಬಲ ಇದ್ದಾಗ ನಿಮಗೆ ಆಗಲಿಲ್ಲ ಅಂತಾದರೆ ಅಟ್ಲೀಸ್ಟ್ ಶನೈಶ್ವರನ ಬದಲಾವಣೆ ಆದಾಗ ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ವಿವಾಹಾದಿ ಮಂಗಲ ಕಾರ್ಯಗಳನ್ನು ನಡೆಸುವ ಹಾಗೆ ಮಾಡ್ತಾನೆ ಭಗವಂತ. ಯಾಕಂದರೆ ಮಂಗಲ ಕಾರ್ಯ ಬಹಳ ಮುಖ್ಯವಾದಲ್ವ. ನಿಮಗೋ, ನಿಮ್ಮ ಮಕ್ಕಳಿಗೋ, ನಿಮ್ಮ ಕುಟುಂಬದಲ್ಲೋ ಆ ಮಂಗಲ ಕಾರ್ಯಗಳನ್ನು, ದೇವತಾ ಆರಾಧನೆ ಮಾಡುವಂಥದ್ದನ್ನು ಭಗವಂತ ನೀಡ್ತಾನೆ. ಮತ್ತು ತೀರ್ಥಕ್ಷೇತ್ರಗಳನ್ನು ದರ್ಶನ ಮಾಡುವಂಥದ್ದು, ಚತುರ್ಥ ರಾಶಿಯದ ಧಾರ್ಮಿಕವಾದಂಥ ಪ್ರೀತಿ ವಿಶ್ವಾಸಗಳನ್ನು ಬೆಳೆಸ್ಕೊಳ್ಳುವಂಥದ್ದು, ಮತ್ತು ಎಷ್ಟಾಗುತ್ತೋ ಅಷ್ಟು ದೇವರು ಮತ್ತು ಗುರುಗಳು ಅಥವಾ ಧಾರ್ಮಿಕವಾದಂಥ ಕ್ಷೇತ್ರ ಮತ್ತು ಅನ್ನದಾನವನ್ನು ಮಾಡುವಂಥ ಒಂದು ಕ್ಷೇತ್ರ, ಇಂಥ ಜಾಗಗಳಿಗೆ ಬಹಳ ಮುಖ್ಯವಾಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ ಶನೈಶ್ವರನು. ನೋಡಿ, ನಿಮಗೆ ಗೊತ್ತಿಲ್ಲದೇ ಇದ್ದ ಹಾಗೆ ಬೆಳಗ್ಗೆ ಹೇಳ್ತೀರಿ, ಯಾರೋ ಸ್ನೇಹಿತರು ನಿಮ್ಮನ್ನು ಕರ್ಕೊಂಡು ತೀರ್ಥಕ್ಷೇತ್ರಕ್ಕೆ ಹೋಗಿಬಿಡ್ತಾರೆ, ಬಾಪ ನೀನು ಬಾಗ ಅಂತೇಳಿ ಜೊತೆ ಕರ್ಕೊಂಡು ಹೋಗಿಬಿಡ್ತಾರೆ. ಇಂತಹ ಸೌಭಾಗ್ಯಗಳನ್ನು ಭಗವಂತ ಶನೈಶ್ವರ ನೀಡ್ತಾನೆ. ಒಟ್ಟಿನಲ್ಲಿ ಕರುಣಾಮಯಿಯಾದಂಥ ಶನೈಶ್ವರನು ಧನುರಾಶಿಯವರಿಗೆ ಒಂದು ಹಂತದ ಪರಿವರ್ತನೆಯನ್ನು, ಬದಲಾವಣೆಗಳನ್ನು ಒಳ್ಳೆಯ ಥರದಲ್ಲಿ ನೋಡುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಆದರೆ 3 ವಿಷಯಕ್ಕೆ ಜಾಗೃತ ವಹಿಸ್ಕೊಳ್ಬೇಕು.
ಒಂದನೇದೇನಪ್ಪ ಜಾಗ್ರತೆ, ಬಹಳ ಮುಖ್ಯವಾಗಿ ಒಂದೇ ವಿಷಯಗಳನ್ನು 10 ಸಲ 100 ಸಲ 1000 ಸಲ ಯೋಚನೆ ಮಾಡೋದನ್ನು ಬಿಟ್ಟುಬಿಡಿ. ಫಸ್ಟ್ ಯಾವುದೋ ಒಂದು ವಿಷಯಗಳನ್ನು ತಲೆ ಹಚ್ಕೊಂಡು ಚಿಂತೆ ಮಾಡ್ತಾ ಇರ್ತಿರೋದನ್ನು ಬಿಟ್ಟುಕೊಂಡು ಭಗವಂತನ ಮೇಲೆ ಭಾರ ಹಾಕ್ತಾ ನಾಮಸ್ಮರಣೆ ಮಾಡ್ತಾ ಬಹಳ ಜಾಗೃತ ವಹಿಸ್ಕೊಳ್ಳಿ. ಹಾಗಾಗಿ ಮನಸ್ಸನ್ನು ಸ್ಥಿರವಾದಂತಹ ದೃಢವಾದಂತಹ ಮನಸ್ಸನ್ನು ಮಾಡಿಕೊಳ್ಬೇಕು. ಇದು ಬಹಳ ಮುಖ್ಯವಾಗಿ ನಮ್ಮ ಜಾಗೃತೆ. ಯಾಕಂದರೆ ಇದೊಂದು ಸ್ವಲ್ಪ ಡಿಪ್ರೆಷನ್, ಕಿರಿಕಿರಿ ಆಗುವಂಥ ಸಾಧ್ಯತೆಗಳು. ಮತ್ತು ಎರಡನೇದಾಗಿ ನೀವು ಎಲ್ಲಿಗೆ ಹೋಗಬೇಕು, ನೀವು ಯಾರು, ಏನನ್ನು ಮಾಡಬೇಕು ಅನ್ನುವಂಥ ನಿರ್ದಿಷ್ಟವಾದಂಥ ಗುರಿಯನ್ನು ಇಟ್ಕೊಳ್ಳಿ. ಆವಾಗ ಶನೇಶ್ವರ ಹೆಲ್ಪ್ ಮಾಡ್ತಾನೆ ನಿಮಗೆ. ಅದೇ ಇಲ್ಲ ಅಂತಾದರೆ ನಿಮಗೆ ರೂಟ್ ತಪ್ಪಿಸ್ಕೊಂಡ್ಬಿಡ್ತೀರಿ, ದಾರಿ ತಪ್ಪಿಸ್ಕೊಂಡ್ಬಿಡ್ತೀರಿ, ಕಷ್ಟ ಆಗೋಗ್ತದೆ. ಇದು ಎರಡನೇದಾದಂಥ ಜಾಗ್ರತೆ ಬಹಳ ಮುಖ್ಯವಾಗಿ. ಮೂರನೇದಾಗಿ ಎಷ್ಟೇ ಕಷ್ಟ ಎಷ್ಟೇ ಚಿಂತೆ ಬಂದರೂ ಕೂಡ ಭಗವನ್ ನಾಮಸ್ಮರಣೆ ಮಾಡ್ತಾ ನೀವು ಮಾಡುವಂತಹ ಕೆಲಸದಲ್ಲಿ ಶ್ರದ್ಧೆ ಇಟ್ಕೊಳ್ಳಿ. ಏನೇ ತೊಂದರೆ ಬರಲಿ, ದುಃಖ ಬರಲಿ, ಹೌದು ಒಂದು ಸಲ ದುಡ್ಡಿರುತ್ತೆ, ಒಂದು ಸಲ ದುಡ್ಡು ಇರೋದಿಲ್ಲ, ನೀವು ಯೋಚನೆ ಮಾಡಬಹುದು, ದುಡ್ಡೇ ಇಲ್ಲಲ್ಲ ಅಂತ ಯೋಚನೆ ಮಾಡಬಹುದು. ಅದು ಇರಲಿ ಬಿಡಲಿ, ಭಗವಂತನು ನಮಗೆ ಒಳ್ಳೆ ರೀತಿಯಾಗಿ ಎಲ್ಲ ಒಂದು ಕಡೆ ದಾರಿ ತೋರಿಸ್ತಾನೆ. ಹಾಗೆ ನಾಲ್ಕನೇದಾಗಿ ಬಹಳ ಮುಖ್ಯವಾಗಿ ಯಾರ್ಯಾರು ಹಿರಿಯರು, ತಂದೆ ತಾಯಿ, ವೃದ್ಧರು, ಇಂಥವರಿಗೆ ನಿಮ್ಮ ಕೈಲಾದಂಥ ಸದಾಕಾಲ ಸೇವೆಯನ್ನು ಮಾಡ್ತಾಯಿರಿ. ಅವರ ಆಶೀರ್ವಾದ ನಮಸ್ಕಾರಗಳನ್ನು ಮಾಡ್ತಾಯಿರಿ. ಇದಿಷ್ಟು ಬಹಳ ಮುಖ್ಯವಾದಂಥದ್ದು ಜಾಗ್ರತೆ. ಮತ್ತು ಎಲ್ಲೇ ಏನೇ ಹಿರಿಯರು ಸಿಕ್ಕಿದ್ರೂ ಕೂಡ, ಉದಾಹರಣೆಗೆ ನಾವು ಬಸ್ಸಲ್ಲಿ ಹೋಗ್ತಾ ಇರ್ತೇವೆ, ಕೆಲವೊಂದು ಸಲ ಯಾರೋ ವಯಸ್ಸಾದವರು ಅಕ್ಕಪಕ್ಕದಲ್ಲಿ ಬರ್ತಾರೆ, ಕೂತ್ಕೊಳ್ಳಿಕ್ಕೆ ಅವ್ರಿಗೆ ಸೀಟ್ ಇರುವುದಿಲ್ಲ. ನಮಗೆ ಶಕ್ತಿ ಕೊಟ್ಟಿದ್ದಾನೆ, ನಮಗೆ ಜೀವನದಲ್ಲಿ ಭಗವಂತ ಎಲ್ಲ ನೀಡಿದ್ದಾನೆ ಅಂತಂದರೆ ಅರ್ಧ ಗಂಟೆ 1 ಗಂಟೆ ಎದ್ದು ನಿಂತ್ಕೊಳ್ಳಿ, ಅವರಿಗೆ ಅವಕಾಶ ಮಾಡಿಕೊಡಿ. ನಾ ಫಸ್ಟ್ ಟಿಕೆಟ್ ಮಾಡಿದ್ದೀನಿ ಅಂತೇಳಿ ಯೋಚನೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ ಯಾರ ಸ್ಥಿತಿ, ಯಾರ ಗತಿ, ಎಷ್ಟು ಹೊತ್ತಿಗೆ ಏನಾಗುತ್ತೆ ಯಾರಿಗೂ ಕೂಡ ಗೊತ್ತಿಲ್ಲ. ಇವತ್ತು ನಾವು ಚೆನ್ನಾಗಿರಬಹುದು, ನಾಳೆಗೆ ನಮ್ಮ ಹೆಲ್ತ್ ಅಪ್ಸೆಟ್ ಆಗಿಬಿಡಬಹುದು. ಹಾಗಾಗಿ ಬಹಳ ಮುಖ್ಯವಾಗಿ ಅಹಂಕಾರದ ಮನೋಭಾವನೆಯನ್ನು ಬಿಡ್ತಾ ಭಗವನ್ ನಾಮಸ್ಮರಣೆ ಮಾಡ್ತಾ, ಯಾರ್ಯಾರು ಹಿರಿಯರು, ಸಜ್ಜನರು, ಗುರುಗಳು ಅಥವಾ ಯಾರೋ ಒಂದು ನಮಗಿಂತ ದೊಡ್ಡವರಾದಂಥ ವ್ಯಕ್ತಿಗಳು ಬಂದರೆ, ಯಾವುದೋ ಒಂದು ವಯಸ್ಸಾದವರು ಬಂದಿದ್ದಾರಪ್ಪ, ನಾವು ಆರಾಮಾಗಿ ಕೂತ್ಕೊಳ್ತಾ ಇರ್ತೇವೆ. ಆದರೆ ಹಾಗೆ ಮಾಡಬಾರ್ದು. ಹಿರಿಯರಿಗೆ ನಾವು ಅವಕಾಶಗಳನ್ನು ಮಾಡಿಕೊಡಬೇಕು. ಯಾಕಂದರೆ ನಾವು ಇನ್ನೊಬ್ಬರಿಂದ ಉಪಕಾರವನ್ನು ಬಯಸಬಾರ್ದು, ನಮ್ಮ ಕರ್ತವ್ಯವನ್ನು ಮಾಡ್ತಾ ಇರಬೇಕು. ಇದು ಬಹಳ ಮುಖ್ಯವಾಗಿ. ಇದಿಷ್ಟು ಜಾಗ್ರತೆ. ಇನ್ನು ನಕ್ಷತ್ರ ಪರಿಹಾರಗಳು ಏನಪ್ಪ ಅಂತಂದರೆ, ನೋಡಿ, ಮೂಲ ನಕ್ಷತ್ರ 1, 2, 3, 4ನೇ ಪಾದ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಶಿವನ ಮಾನಸ ಸ್ತೋತ್ರ ಅಂತಿದೆ. ರತ್ನೈ ಕಲ್ಪಿತಮಾಸನಂ ಹಿಮಜಲೈ ಸ್ನಾನಂಚ ದಿವ್ಯಾಂಬರಂ ಅಂತ ಆರಂಭ ಆಗುತ್ತೆ. ಅದನ್ನು ನೀವು ಪಠನೆ ಮಾಡಿ. ಅದು ಬಹಳ ಮುಖ್ಯವಾಗಿ ಶಿವನನ್ನು ಮಾನಸ ರೀತಿಯಲ್ಲಿ ಪೂಜೆ ಮಾಡುವಂಥದ್ದು. ಹಾಗೆ ಪೂರ್ವಾಷಾಢ ನಕ್ಷತ್ರ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮೃತ್ತಿಕಾ ಲಿಂಗ ಪೂಜೆ ಅಂಥೇಳಿ ಈ ದೇವತಾ ದರ್ಶನ ನಮ್ಮದೇ ಒಂದು ಯೂಟ್ಯೂಬಲ್ಲಿ ನಾನು ಅಪ್ಲೋಡ್ ಮಾಡಿದ್ದೇನೆ. ಅದನ್ನು ಕೂಡ ಗಮನಿಸಿ ಸಾಧ್ಯವಾದ ಮಟ್ಟಿಗೆ ಈಶ್ವರನ ಮೃತ್ತಿಕಾಲಿಂಗವನ್ನು ಮಾಡಿ ಪೂಜೆ ಮಾಡಿ, ಈಶ್ವರನನ್ನು ಅನನ್ಯವಾಗಿ ಪೂಜೆಯನ್ನು ಮಾಡಿ. ಮೃತ್ತಿಕಾಲಿಂಗ ಬಹಳ ಮುಖ್ಯವಾದಂಥದ್ದು. ಇನ್ನು ಉತ್ತರಾಷಾಢ ನಕ್ಷತ್ರ 1ನೇ ಪಾದ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಜಪವನ್ನು ಮಾಡಿ. ಮತ್ತು ವಾಹನದ ವಿಷಯಗಳು ಸ್ವಲ್ಪ ಜಾಗೃತ ವಹಿಸ್ಕೊಳ್ಳಿ. ಹೊಸ ವಾಹನ ತೆಗೆದುಕೊಳ್ಳುವಾಗ ಅಥವಾ ನಿಮ್ಮ ವಾಹನ ಸೇಲ್ ಮಾಡುವಾಗ ಅಥವಾ ವಾಹನ ಬೇರೆ ಕಡೆ ಜಾಗದಲ್ಲಿ ನಿಲ್ಲಿಸುವಾಗ ಸ್ವಲ್ಪ ಹುಷಾರಿಕೆಯಿಂದ ನೀವು ಮಾಡಿ. ಇದಿಷ್ಟು ಮಾಡಿ ಶನೇಶ್ವರನು ಅನುಗ್ರಹ ಮಾಡ್ತಾನೆ. ಎಲ್ಲ ರೀತಿಯಾದಂಥ ಭಾಗ್ಯ ಯೋಗವನ್ನು ಕೂಡ ಭಗವಂತನು ದಯಪಾಲಿಸಲಿ ಅಂಥೇಳಿ ಭಗವಂತನಲ್ಲಿ ಆ ಕರುಣಾಮಯಿಯಾದಂಥ ಶನೇಶ್ವರನಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ, ನಮ್ಮಲ್ಲೂ ಕೂಡ ಸನ್ಮಾರ್ಗದಲ್ಲಿ ಭಗವಂತ ಕರ್ಕೊಂಡು ಹೋಗಲಿ ಅಂಥೇಳಿ ಶನೇಶ್ವರನ ಪ್ರಾರ್ಥನೆ ಮಾಡೋಣ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಶನೈಶ್ಚರಾಯ ನಮಃ. ಓಂ ಶಂ ಶನೈಶ್ಚರಾಯ ನಮಃ. ಬೋಲೋ ಶನೈಶ್ಚರ ಸ್ವಾಮಿ ಮಹಾರಾಜ ಕಿ ಜೈ. ನಮಸ್ಕಾರ.